ನಾಟಿ ಕೋಳಿ ಉರ್ಬಾಡಿದು, ಇದು ನಾಟಿ ಕೋಳಿ ಕುರ್ಮಾ, ಇದು ಫಿಶ್ ಕಬಾಬ್. ಮೂಳೆ ಸಿಗಾಕೊಂಡ ಕೋಬ್ರ ಮುಂಜ ಎಣ್ಕೋಳಿ ದಮ ದಮ ಅಂತ ತಿಂತಿಯಲ್ಲ ಕೋಬ್ರ. ಅವ್ರು ಬಂದ್ಬಿಡ್ತದೆ. ಅವ್ನಿಗೆ ಬೇಜಾರ್ ಮಾಡ್ಕೊಳಲ್ವಾ ನಮ್ ರೈಸು ತಿನ್ಕೋಬಿಟ್ಟ ಅಂತ. ಎರಡೆರಡು ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ನ ಫುಡ್ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ಕೋಬ್ರಾ ವಿನಯ್. ಎಲ್ರು ಇವತ್ತು ಹೋಟೆಲ್ ತೋಟದ ಮನೇಲಿ ಇವಾಗ ಹೋಗ್ಬಿಟ್ಟು ಚೆನ್ನಾಗಿ ಊಟನ ಮಾಡ್ತೀವಿ. ನಾಟಿ ಸ್ಟೈಲು ನಾಟಿ ಕೋಳಿ ಊಟನ ಮಾಡ್ತೀವಿ. ಇಲ್ಲೇ ಸಾಕಿರೋ ನಾಟಿ ಕೋಳಿನ ಕುಯ್ದ್ಬಿಟ್ಟು ಅಡಿಗೆ ಮಾಡಿ ಕೊಡ್ತಾರೆ. ಹೌದು, ನಾಟಿ ಕೋಳಿ ತಿನ್ನಕ್ಕೆ ಸಾಕಾಗಿರುತ್ತೆ. ಬನ್ನಿ ಹೋಗೋಣ. ಇಲ್ಲ ನೋಡಿ, ಸ್ಕೂಲ್ ವ್ಯಾನ್ಗಳು ದಮ ದಮ ಅಂತ ಒಂದೊಂದು ಹೋಯ್ತಾ. ಗೈಸ್, ನಾವ್ ಇವಾಗ ಒಳಗಡೆ ಬಂದ್ವಿ. ಇಲ್ಲಿ ಕುತ್ಕೊಳ್ಳೋಣ ಕೋಬ್ರಾ. ಶೆಡ್ ಗಾಡಿ ಮೇಲೆ ಕುತ್ಕೊಳ್ಳೋಣ ನಾವು. ಗಾಡಿ ಮೇಲೆಲ್ಲ ಕುತ್ಕೊಂಡು ತಿನ್ನಕ್ಕಾಗಲ್ಲ. ಬಾ, ಇಲ್ಲಿ ಕೂರ. ಗಾಡಿ ಹಳ್ಳಿ ತೋಟದ ಮನೆ ಹೋಟೆಲ್ಗೆ ಬಂದಿದ್ದೀವಿ. ನೋಡಿ, ಫುಲ್ಲು ತೆಂಗಿನ ಮರಗಳು, ಈ ಕಡೆ ಅಡಕೆ ಸೊಸಿ, ಈ ಕಡೆ ತ್ಯಾಗ. ಇವಾಗ ನಾವು ಊಟ ಮಾಡ್ತಿರೋಂತ ಟೇಬಲ್ ಹೆಂಗೈತ್ ನೋಡಿ, ಗುಡ್ಸ್ಲು ಶೆಡ್ಡು. ಒಳಗಡೆ ಚೇರ್ಗಳು ಹಾಕೋರೆ ಕುತ್ಕೊಳಕ್ಕೆ. ವಿನಯ್ ನೋಡಿ, ಹಂಡೂರ್ದೋನು ಮೇಕೆ ಅಂಡೆ ಎತ್ತಿಲ್ಲ. ಇಲ್ಲಿ ಮೇನು ಏನಂತ ಅಂದ್ರೆ ಸ್ಪೆಷಲ್ಲು ನಾಟಿ ಕೋಳಿಗಳು. ನಾಟಿ ಕೋಳಿ ಕುರ್ಮಾ, ನಾಟಿ ಕೋಳಿ ಫ್ರೈ, ನಾಟಿ ಕೋಳಿ ಡ್ರೈ, ನಾಟಿ ಕೋಳಿ ಉರ್ಬಾಡು. ಗೊಬ್ರ ನಮ್ಗೆ ಒಳಗೆ ಜಾಸ್ತಿ ಇಷ್ಟ ಆಗೋದೇನಂದ್ರೆ ನಾಟಿ ಕೋಳಿ ಉರ್ಬಾಡು ಅನ್ನೋ ಗೊಬ್ರ. ಅವಾಗೆಲ್ಲ ಹಳ್ಳಿ ಸೈಡ್ ಎಲ್ಲ ಉರ್ಬಾಡು ತಿನ್ನೋಕೊಂಡು ಬದುಕ್ತಿದ್ರು. ಬಿಡಿ ಕಾಡು ಮಂಚ. ಇವಾಗ ಹೋಗಿ ಈ ಹೋಟ್ಲಲ್ಲಿ ಇಲ್ಲೇ ನಾಟಿ ಕೋಳಿ ಇರ್ತವೆ, ಅವನ್ನೇ ಕುಯ್ದ್ಬಿಟ್ಟು ನಮ್ಗೆ ಕೊಡೋದು. ನಾಟಿ ಕೋಳಿ ನೋಡ್ಕೊಬರೋಣ ಬಾ. ಬರ್ತೀಯಾ? ಇಲ್ಲೇ ಇದ್ಬಿಡ್ತೀಯಾ? ಇಲ್ಲವೇ ನೋಡಿ ನಾಟಿ ಕೋಳಿಗಳು, ಮರಿಗಳವೆ ನೋಡಿ ಇಲ್ಲಿ. ಕೋಬ್ರಾ, ನಿನ್ಗೊಂದ್ ಟಾಸ್ಕ್ ಕಣ. ಏನು? ಒಂದೇ ಒಂದು ಮರಿ ಹಿಡಿಲ್ಲ ನೋಡುವ. ಅಲ್ಲಿ ಬೈತಾರ ಅವರು. ಅವ್ರ ಬೈಯಲ್ಲ, ಅಲ್ಲಿರೋ ಕೋಳಿ ಡೀಲ್ ಮಾಡ್ಬಿಡ್ತದ. ನಿನ್ನ ಕುಕ್ಬಿಡ್ತದೆ. ನಾನು ಹೇಳ್ತೀನಿ. ಇಲ್ಲಿ ನೋಡಿ ಗೈಸ್, ಹುಂಜಗಳು ನೋಡಿ ಹೆಂಗವೆ. ಹುಂಜ, ಎಣ್ಕೋಳಿ, ಯಾಟೆ. ಇಲ್ಲಿ ನೋಡಿ, ಇಲ್ಲಿ ಮರಿ ಇವಾಗ ಮರಿಯಾಗಿರೋವು. ಕಲರ್ ನೋಡಿ, ವೈಟ್ ಬ್ಲಾಕ್. ಅಲ್ಲಿ ನೋಡಿ ಗೈಸ್, ಇವಾಗ ಮರಿ ಆಗವು. ಎಷ್ಟು ಕ್ಯೂಟ್ ಆಗವೆ ನೋಡಿ ಮರಿಗಳು. ವೈಟ್ ಬ್ಲಾಕ್ ಎಲ್ಲ ಇದೆ. ಇವಾಗ ಕೋಬ್ರನ್ಗೊಂಡು ಟಾಸ್ಗು ಹೋಗ್ಬಿಟ್ಟು ಒಂದ್ ಮರಿ ಹಿಡ್ಕೊಂಡು ಈಚೆಗೆ ಬಾಪ ನೋಡೇ ಬಿಡುವ. ಅದು ಅಲ್ಲೇ ಐತೆ, ಏನಿಲ್ಲ, ಕುಕ್ಕಿ ಮಡ್ಬಿಡ್ತದೆ, ಹಂಗೆ ಕಿತ್ಕೊಬಿಡ್ತದೆ ಕೈನ. ಒಂದ್ಸಲ ಚಿಕ್ಕ ವಯಸ್ಸಲ್ಲಿ ಹಿಡಿಯಕ್ ಹೋಗ್ಬಿಟ್ಟಿದೆ ಕೋಬ್ರನ. ಪಕ್ಕದ ಮನೆಯವ್ರು ಸಾಕಿದ್ರು, ಮರಿ ಚೆನ್ನಾಗವಲ್ಲ ಅಂತ ಟಾಡ್ಸ್ಕೊಂಡ್ಬಿಟ್ಟಿದ್ ನಾನು. ಅದು ಅದ್ರ ಅಮ್ಮ ಏನಿಲ್ಲ, ಏನಾರು ಮರಿ ಮುಟ್ಟಿದ್ರೆ ಕುಕ್ ಹಾಕ್ಬಿಡುತ್ತೆ ಸರ್ರಿಗೆ. ಅಲ್ಲಿ ನೋಡಿ, ಆ ಕಡೆ ಸೈಡು ಮರಿ ಮಾಡಿರೋದು ಅವು. ಎಷ್ಟೊಂದು ಮೊಟ್ಟೆ. ಇವಾಗ ಮೊಟ್ಟೆಯಿಂದ ಈಚೆ ಬಂದವೆ ಅನ್ಸುತ್ತೆ ಮರಿಗಳು. ಅಲ್ಲಿ ನೋಡಿ ಮೊಟ್ಟೆಗಳೈತೆ. ಮರಿ ಮಾಡಕ್ ಕೂತಿರ್ತದಲ್ಲ ಆಟೆ, ಅವಾಗ ಅದ್ರಲ್ಲಿ ಮಿಕ್ಕಿರೋ ಮರಿಗಳು ಇವು. ಇಲ್ಲಿ ನೋಡಿ ಗೈಸ್, ಇನ್ನೊಂದು ಐತೆ ಇಲ್ಲಿ. ನಾವು ವಿಡಿಯೋ ಮಾಡ್ತಿರೋದಕ್ಕೆ ಓಡೋಗ್ಬಿಡ್ತು ಮರಿನೆಲ್ಲ ಕರ್ಕೊಂಡು. ಇವ್ರು ಯಾಕೋ ಒಬ್ರು ನೋಡು ಗಾಬರಿ ಆಯ್ತು ಅದಕ್ಕೆ. ಇದೇನಪ್ಪ ಡ್ರ್ಯಾಗನ್ ಬರ್ತಾ ಏನೋ ಯಾಕೋ ಇಲ್ದವ್ರು. ಅದ್ ನೀನ್ ನೋಡಿದಷ್ಟು ಒಟ್ಟೋಗಿರೋದು. ನಿನ್ ನೋಡಿ ಓಡೋಗಿದ್ದು ಅದು ಓಲಿ ನಂತರನಾರ ಅಂದ್ಬಿಟ್ಟು ಸುಮ್ನೆ ಇದ್ದೋ. ನೀನ್ ಯಾರೋ ಫಾರಿನ್ ಬಂದ್ಬಿಟ್ಟು ಅವನೇ ವೈಟ್ ಕವನೆ ಅಂದ್ಬಿಟ್ಟು ಹೊಟ್ಟೋದು. ಇಲ್ಲಿ ನೋಡಿ, ಸಪೋಟ ಗಿಡ ಐತೆ. ಆ ಕಡೆ ಸೈಡ್ ಇರೋದು ನಮ್ ಟೇಬಲ್. ಗೈಸ್, ನಮ್ಮ ಟೇಬಲ್ ಇವಾಗ ಫುಲ್ ಆಗಿದೆ. ಎಲ್ಲ ಆರ್ಡರ್ ಮಾಡಿರೋ ಐಟಮ್ಸ್ ಎಲ್ಲ ಬಂದಿದೆ. ಏನೇನ್ ಆರ್ಡರ್ ಮಾಡಿದೀವಿ ಅಂತಂದ್ರೆ, ಒಂದು ಇದೇನಿದು ಚಿಕನ್ ಮಸಾಲೆ, ಒಂದು ಚಿಕನ್ ಫ್ರೈ, ಒಂದು ಇದು ನಾಟಿ ಕೋಳಿ ಉರ್ಬಾಡಿದು, ಇದು ನಾಟಿ ಕೋಳಿ ಕುರ್ಮಾ, ಇದು ಫಿಶ್ ಕಬಾಬ್. ಎರಡು ಮೇನು ನಮ್ಗೆ. ಏನನ್ನ ಇಲ್ಲಿ ನೋಡಿ, ನಾಟಿ ಕೋಳಿ ಪೀಸ್ ಹೆಂಗೈತೆ ಅಂತ ಸಗದಾಗೈತೆ. ನಾಟಿ ಕೋಳಿ ಉರ್ಬಾಡು ನನ್ಗೆ ಹೆವಿ ಫೇವ್ರೇಟ್ ಈ ಹೋಟ್ಲಲ್ಲಿ. ನಾವಿವಾಗ ಹಳ್ಳಿ ಮನೇಲಿ ಮುದ್ದೆ, ನಾಟಿ ಸ್ಟೈಲ್ ನಾಟಿ ಕೋಳಿ ಊಟನ ಮಾಡ್ತಿದೀವಿ. ಹಾಕೊಳ್ಳಿ. ಕೋಬ್ರನ್ಗೊಂದು ಪಕ್ಕ ಒಂದ್ ಮುದ್ದೆ ಸಾಕಾಗಲ್ಲ. ಉರ್ಬಾಡಲ್ಲಿ ಒಂದ್ ಪೀಸ್ ಎತ್ಕೊಳ್ಳೋಣ. ಗೈಸ್, ಫಸ್ಟ್ ನಾಟಿ ಕೋಳಿ ಉರ್ಬಾಡ್ನ ಟೇಸ್ಟ್ ಮಾಡ್ತೀನಿ ರೀ. ಅಲ್ಲಿ ನೋಡೋದಲ್ಲ ನಾಟಿ ಕೋಳಿ, ಅದೇ ಕೋಳಿನ ಪಾಪ ಕುಯ್ದ್ಬಿಟ್ಟು ನಮ್ಗೆ ಕೊಟ್ಟವ್ರ. ಏನ್ ಅನ್ಸಲ್ವಾ ನಿಮ್ಗೆ? ಹಿಂಗ್ ತಿಂತಿರಲ್ಲ. ನೀನ್ ತಿನ್ನಲ್ಲ? ನನ್ಗೇನು ಅನ್ಸಲ್ಲ, ನಾವೆಲ್ಲ ಫ್ರೆಂಡ್ಸು. ಕೋಳಿ ನೀನೆಲ್ಲ ಫ್ರೆಂಡ್ಸು, ಅಡ್ಜಸ್ಟ್ ಮಾಡ್ಕೊತೀನಿ. ಇದು ನಾಟಿ ಕೋಳಿ ಬಾಡ್ ನೋಡಿ. ಕೋಳಿ ಹೇಳಿತ ಕೋಬ್ರ ಬತಾವನೆ ನನ್ನ ರೆಡಿ ಮಾಡಿ ಅಂತ. ನಾಟಿ ಕೋಳಿದು ಉರ್ಬಾಡ್ ನೋಡಿ, ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗೈತೆ. ತಿನ್ರೋ, ಚಿಕನ್ ತಿನ್ರೋ, ಯಾಕೋ ಬರೀ ಮುದ್ದೆ ತಿಂತಿದ್ದೀರಾ? ಎಷ್ಟು ಚೆನ್ನಾಗೈತೆ ನೋಡಿ. ಏನೇ ಹೇಳಿ,
ಎಂತ ಫಾರಂ ಕೋಳಿ, ಎಂತ KFC ಕೋಳಿ, ಚಿಕನ್ ಏನೇ ಬಂದ್ರು ನಾಟಿ ಕೋಳಿ ಉರ್ಬಾಡ್ ಮುಂದೆ ಎಲ್ಲ ಕಮ್ಮಿ. ಜೀರೋ. ಅದಕ್ಕೆ ನಾಟಿ ಸ್ಟೈಲ್ ಅಂತ ಹೇಳೋದು. ಸುಮ್ಮನೆ ಹೇಳ್ತಾರ ನಾಟಿ ಸ್ಟೈಲ್ ಅಂತ. ಮನೆ ಮದ್ದು ತಿನ್ನೋಣ. ನಾಟಿ ಕೋಳಿದು ಕುರ್ಮಾ ಬಾಡಿದು, ಕುರ್ಮಾದು ಲೆಗ್ ಪೀಸ್ ಅದ ಒಂದು ಪೀಸು ಹೆವಿ ಸಾಫ್ಟ್ ಆಗೈತೆ ನಾಟಿ ಕೋಳಿ. ಕೆಲವು ಕಡೆ ಗಟ್ಟಿ ಇರ್ತವೆ, ಇದು ಎಳೆ ನಾಟಿ ಕೋಳಿಗಳು ಅನ್ಸುತ್ತೆ, ಅದಕ್ಕೆ ನೋಡಿ ಸಾಫ್ಟ್ ಆಗೈತೆ ಚಿಕನ್. ಕೋಬ್ರಾ ಹೆಂಗೈತೆ ಕೋಬ್ರಾ ಟೇಸ್ಟು? ಚಿಕನ್ ಎಲ್ಲ ಆಲ್ಮೋಸ್ಟ್ ಓಕೆ. ಯಾರು ಒಂದು ಸ್ವಲ್ಪ ಯಾಕೋ ಸಾಂಬಾರ್ ಟೇಸ್ಟ್ ನಂಗೆ ಇದಾಗಿಲ್ಲ. ಏನ್ ಇದಾ ಶೇರ್ವಾ? ಮಟನ್ ಶೇರ್ವಾ ಕೇಳು, ಇದು ಚಿಕನ್ ಶೇರ್ವಾ ಅನ್ಸುತ್ತೆ. ಆಲ್ಮೋಸ್ಟ್ ಚಿಕನ್ನು, ಕುರ್ಬಾಡು, ಕೈಮಾ ಅದೆಲ್ಲ ಸಖತ್ತಾಗೈತೆ. ಇವೆಲ್ಲ ಟೇಸ್ಟ್ ಸಕ್ಕತ್ತಾಗಲ್ಲ. ಆದ್ರೂ ಉರ್ಬಾಡು ಮತ್ತೆ ಇದು ನಾಟಿ ಕೋಳಿ ಕುರ್ಮಾ ಸಕ್ಕತ್ತಾಗೈತೆ. ಫಿಶ್ಶೇ ತಿಂದಿಲ್ಲ, ಇನ್ನು ಫಿಶ್ ತಿನ್ಬೇಕು. ಚಿಕನ್ ಫ್ರೈ ಆ ರೇಂಜ್ಗೆ ಏನು ಟೇಸ್ಟ್ ಇಲ್ಲ, ಬಟ್ ಇವು ಎರಡು ಸಕ್ಕತ್ತಾಗವು ಟೇಸ್ಟ್. ಫಿಶ್ ಫ್ರೈ ಎತ್ಕೊಳ್ರೋ. ಫಿಶ್ ಫ್ರೈನ ತಿನ್ನೋಣ ಈಗ. ವಿನಯ್ ಅರ್ಧ ಕೊಡ್ತೀನಿ ನಾನೇ. ನೀನು ಕೊಡ್ಬೇಕಾರೆ ನಾನು ಕೊಡೋಣ. ತೊಗೊಳ, ಫಿಶ್ ಫ್ರೈ ತಿನ್ನೋಣ ಬನ್ನಿ ಗೈಸ್. ಚೆನ್ನಾಗೈತೆ. ಮೂಳೆ ಸಿಗಾಕೊಂಡ್ಕೊಂಡ ಕೋಬ್ರಾ. ಚೆನ್ನಾಗೈತೆ. ಫಿಶ್ನ ಒಳಗೆ ಕಬಾಬ್ ತಿನ್ನಂಗೆ ತಿನ್ಕೋತ ಒಂದು ಕೋಳಿ ಕಬಾಬ್ ತಿನ್ನಂಗೆ ಮೂಳೆ ಬಿಡಿಸ್ಬಿಡ್ತೀನಪ್ಪ. ಫಿಶ್ ಕಬಾಬು ಚೆನ್ನಾಗೈತೆ ಗೈಸ್. ಫಿಶ್ ಫ್ರೈ ಒಳ್ಳೆ ಸಖತ್ತಾಗೈತೆ ಟೇಸ್ಟು. ರೈಸ್ನ ಹೇಳಿದೀವಿ ಗೈಸ್. ಚಿಕನ್ನು, ಫಿಶ್ಶು ಎಲ್ಲ ಒಳ್ಳೆ ಟೇಸ್ಟ್ ಇತ್ತು. ಚೆನ್ನಾಗಿ ರೈಸ್ ತಿನ್ನೋಣ ಈಗ. ಊಟ ಚೆನ್ನಾಗೈತೆ. ಅದೊಂದು ಚಿಕನ್ ಮಾತ್ರ ನಂಗೆ ಇದಾಗಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಚಿಕನ್ ಫ್ರೈ ಇದು ಚೆನ್ನಾಗಿತ್ತು. ಅದು ಏನು ನಾಟಿ ಕೋಳಿ ಕುರ್ಮಾ ಚೆನ್ನಾಗಿತ್ತು. ಮೀನಂತೂ ಅಲ್ಟಿ, ಕೇಳಂಗಿಲ್ಲ ಮೀನ್ ಬಗ್ಗೆ. ಸಖತ್ತಾಗಿತ್ತು ಮೀನ್ ಮಾತ್ರ. ಇದೊಂದು ಒಂದ್ ಸ್ವಲ್ಪ ಟೇಸ್ಟ್ ಕಮ್ಮಿ ಐತೆ, ಅದಕ್ಕೆ ಅದು ಹಂಗೆ ಐತೆ ಬೋಲಲ್ಲಿ. ಇಲ್ಲ ಅಂದ್ರೆ ಈ ಸತ್ಕ ಅದನ್ನು ಧ್ವಂಸ ಆಗ್ಬಿಟ್ಟಿರೋದು. ಇನ್ನು ರೈಸ್ ಬರ್ತೈತೆ, ರೈಸ್ ಜೊತೆ ಎಲ್ಲಾನು ತಿಂದು ಮುಗಿಸ್ತೀವಿ. ಒಬ್ಬರ ಏನನ್ಸ್ತಿದೆ, ಈ ತರ ದಗೆಗಾಲದಲ್ಲಿ ಆರಾಮಾಗಿ ಶೆಡ್ ಒಳಗಡೆ ಕುತ್ಕೊಂಡು ತಿಂತಾ ಇದೀವಿ. ನನ್ಗೆ ಇಲ್ಲಿ ಅಷ್ಟೊಂದೇನ್ ದಗೆ ಆಯ್ತಿಲ್ಲ. ನೀನ್ ನೋಡ್ ಕೋಬ್ರಾ ಹೆಂಗ್ ಬೇವ್ತಾವನೆ, ಇಲ್ಲವೇ ಶೆಡ್ಡಲ್ಲೂ ಬೇರ್ತಾವನಿ. ಅದು ಯಾವಾಗ್ಲೂ ಅಷ್ಟೇ, ತಿನ್ನೋ ಇದ್ರಲ್ಲಿ ದೇವ್ರು ತರ್ತೀನಿ. ಇವಾಗ ಅಂತಲ್ಲ, ಅವಾಗಿಂದ ನಾನು ಅಭ್ಯಾಸ ಆಗ್ಬಿಡೋದು ಅದು. ಆದ್ರೂ ತಣ್ಣಗಾಯ್ತಾನೆ ಒಂದ್ ರೇಂಜ್ ಇಲ್ಲಿ. ನೀನು ದಮ ಅಂತ ತಿಂತೀಯಲ್ಲ ಕೋಬ್ರಾ, ಅವ್ರು ಉಂಟ್ಬಿಡ್ತದೆ. ನಿಧಾನಕ್ಕೆ ತಿಂದ್ರೆ ಏನಾಗಲ್ಲ. ಈಗ ನೋಡು, ನಾನು ಎಡ್ತು ತನ್ನ ತಿನ್ನಷ್ಟಲ್ಲಿ ಒಂದು ಪ್ಲೇಟ್ ರೈಸ್ ಮುಗಿಸ್ಬಿಟ್ಟಿರ್ತೀಯ. ನಾಟಿ ಕೋಳಿ ಕುರ್ಮಾ ಸಾಂಬಾರ್ ಜೊತೆ ನಾಟಿ ಕೋಳಿ ಬಾಡ್ನ ಹಂಚ್ಕೊತ್ ತಿಂತಾ ಇದ್ರೆ ಒಳ್ಳೆ ಟೇಸ್ಟು ಗೈಸ್. ಪೀಸ್ ಹಾಕೊಳಕ್ ಒಬ್ರ ಸಾಕಾಗ್ದಿರ ಹೇಳಪ್ಪ, ಇನ್ನೊಂದ್ಸೂರು ಹೇಳೋಣ ಐಟಮ್ಸ್ನ. ಆಮೇಲೆ ಕೊನೆಯಲ್ಲಿ ಸ್ಯಾಟಿಸ್ಫೈ ಆಗ್ಲಿಲ್ಲ ನಂಗೆ ಅಂತ ಹೇಳ್ಬಿಡ್ತೀಯ. ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಹೇಳ್ತೀನಿ. ಅದಕ್ಕೆ ಏನ್ ಬೇಕು ಹೇಳು, ತಿರ್ಗಾ ತರ್ಸುವ. ಇರೋ ಖಾಲಿ ಮಾಡ್ತೀನಿ ಇದ ಫಸ್ಟ್. ನೋ ಅದು ಅರ್ಧ ರೈಸ್ ಕಣೋ, ಅರ್ಧ ರೈಸ್ ತಿಂದಿಲ್ಲ ಅಂದ್ರೆ ಹೆಂಗ ಬತ್ತೀಯ ನೀನು? ಒಂದ್ ಟೀಗೆ ಹಿಂಗ್ ಅಂದ್ಬಿಟ್ರೆ ನಾನ್ ಬರ್ಬೇಕು. ಫಸ್ಟ್ ಟೈಮ್ ರೈಸ್ ಬೇಕಾ ಅಂದ್ರೆ ಬೇಡ ಬೇಡ ಅಂತ ಇವತ್ತೆ ಅವೆಲ್ಲ ಅವ್ನ ಅವ್ನ್ ಹೇಳಿದಲ್ಲ, ಅವ್ನ ಹಾಫ್ ರೈಸ್ ಅಲ್ಲಿ ನೋಡಿ ಎಷ್ಟ್ ಹಾಕೊಂಡವನೆ. ಹಾಕೊಂಡಿರ ಅವನು ಪಾಪ, ಅವ್ನಿಗೆ ಬೇಜಾರ್ ಮಾಡ್ಕೊಳಲ್ವಾ ನಮ್ ರೈಸ್ ತಿನ್ಕೋಬಿಟ್ಟ ಅಂತ. ಹೇಳಪ್ಪ ನೀನೆ. ಇನ್ನೇನ್ ಖಾಲಿ ಆಯ್ತು ಗೈಸ್ ಎಲ್ಲ. ಚಿಕನ್ ಇದು ಫ್ರೈ ಒಂದು ಚೆನ್ನಾಗಿರ್ಲಿಲ್ಲ, ಟೇಸ್ಟ್ ಅಷ್ಟೊಂದು ಅಂದ್ಬಿಟ್ಟು ಮಿಕ್ಕಾಯ್ತು. ಇನ್ನು ಮಿಕ್ಕಿದೆಲ್ಲ ಖಾಲಿ. ಅಲ್ಲಿ ನೋಡಿ ಗೈಸ್, ನಾವ್ ಇಲ್ಲಿ ಊಟ ಮಾಡ್ತಾ ಇದೀವಿ. ಅಲ್ಲಿ ನೋಡಿ ಕುರಿಗಳು, ಆ ಕಡೆ ಸೈಡ್ ತೋಟದಲ್ಲಿ ಕುರಿಗಳು ಮೇಯ್ತಾವೆ. ಕಬ್ರ ಒಂದ್ ಕುರಿ ಹಿಡ್ಕೊಬ್ರ. ಟಗರಿದೆ, ವಾತ ಇದೆ, ಆಡ್ಮರಿ ಇದೆ, ಯಾವ್ದ್ ಬೇಕು ನಿಮ್ಗೆ? ಯಾವ್ದಾರು ಒಂದ್ ಹಿಡ್ಕವ. ಫುಲ್ ಕುರಿ ತಿನ್ನೋದ್ ವಿಡಿಯೋ ಮಾಡುವ. ನೀನೇ ತಿಂತೀಯ ಈಗ ಅಂತ್ಯ. ಒಂದೇ ಒಂದ್ ಕುರಿ ತರ್ಸಿದೆ ನನ್ಗಾಯ್ತು, ಇನ್ನೊಂದ್ ಕುರಿ ತರ್ಸು ನಿಮ್ ಎಲ್ರಿಗೂ ಅಂತೀಯ ಬೇಕಾರೆ. ಅದೇನ್ ಚಿಕ್ಕ ಕೋಳಿ ಸೈಜ್ ಐತಾ ಕುರಿ? ತಿಂತೀಯ ಹಿಂಗೆ ತಿಂತಾ ತಿಂತಾ ದಿನ ನಿನ್ಗೆನೆ ಎಲ್ಲ ಕಮ್ಮಿ ಅನ್ಸ್ಬಿಡುತ್ತೆ. 30 kg ಮ್ಯಾಲ್ ಬರುತ್ತಾವು. ನೆನ್ನೆ ಬೃಂದಾವನ ಕರ್ಕೋಬೇಕಾಯ್ತು ನೀನು. ಇಷ್ಟೇ ನಾನು ತಿರ್ಗಾ ಮತ್ತೆ ಲಾಸ್ಟ್ ಟೈಮ್ ಬಂದಲ್ಲ
ನಂಗೆ ಆ ಕುರಿಗಳನ್ನೆಲ್ಲ ನೋಡಿ ಒಂದು ತಲೆಗೆ ಏನೋ ಒಂದು ಪ್ಲಾನ್ ಬಂತು. ಏನ್ ಬ್ರೋ? ನಾವ್ ಯಾಕೆ ಒಂದು ದೊಡ್ಡ ಕುರಿನ ಬೇಯಿಸ್ಕೊಂಡು ಒಂದೇ ಸಲ ನಾವು ಬಾಯ್ಸ್ ಎಲ್ಲ ಕುತ್ಕೊಂಡು ಕುರಿ ತಿನ್ಬಾರ್ದು? ನಮ್ ಬಾಯ್ಸ್ ಒಂದ್ 5 ಜನ ಇದೀವಿ, ತಿನ್ಬೋದು. ಬಟ್ ಅದಕ್ಕಿಂತ ಮುಂಚೆನಿಂದ 100K ಆದ್ರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ತಿಂತೀವಿ. 50,000ಕ್ಕೆ ತಿನ್ನೋದ್ ಬೇಡ ಗೈಸ್, ನೀವು ಬೇಗ 100K ಮಾಡಿ. 100K ಸಬ್ಸ್ಕ್ರೈಬರ್ಸ್ ಆದಾಗ ಒಂದ್ ದೊಡ್ಡ ಬೇಕಾದ್ರೆ ಕುರಿನ 2 days ಅಲ್ಲಾದ್ರೂ ತಿಂತೀವಿ. ಪರವಾಗಿಲ್ಲ, 1 week ಅಲ್ಲಾದ್ರೂ ಪರವಾಗಿಲ್ಲ, ಎಷ್ಟು ಬೇಗ ಮಾಡ್ತೀರಾ ಅಷ್ಟು ಬೇಗ ಒಂದು ಟಗರು ಹೊಡಿತೀವಿ. ನೋಡಿ, ಯೋಚನೆ ಮಾಡಿ. ಎಲ್ರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು 100K ಮಾಡಿದಾಗ ಒಂದ್ ದೊಡ್ಡ ಕುರಿನ ಜಮಾಯಿಸ್ತೀವಿ. ಏನಂತೆ ವಿನಯ್? ಎಲ್ರು ಮೌಂಟೇನ್ ಡ್ಯೂ ಕುಡಿತಿದೀವಿ, ಅರಗಣೆ ಆಗ್ಲಿ ಅಂತ. ನೆಕ್ಸ್ಟ್ ಲಾಗಲ್ಲಿ ನಾವೇನೋ ಒಂದ್ ಸ್ಪೆಷಲ್ ಆಗಿ ಮಾಡ್ತೀವಿ ಊಟ ತಿನ್ನೋದ್ಕಿಂತ ಮುಂಚೆ. ಅದೇನು ಅಂತ ನೆಕ್ಸ್ಟ್ ಲಾಗಲ್ಲಿ ಗೊತ್ತಾಗುತ್ತೆ ಅಲ್ವೇನೋ ಕೋಬ್ರ? ನಮ್ಮೆಲ್ರಿಗೂ ದೃಷ್ಟಿ ಆಗ್ಬಿಟ್ಟೈತೆ. ನನಗೆ ಕೋಬ್ರಂಗಂತೂ ಹೆವಿ, ಅವನಿಗೂ ಆಗೈತೆ. ಎಡ್ತಾ ಬಿದ್ದಿದ್ಯಾ? ಬಿದ್ಗಿದ್ ತಲೆಗೆ ಹೊಡ್ಕೊಂಡೆ ಮೇಲೆ ಅದ್ಮೇಲೆ ನಮ್ಮೇಲೆ ಬೇರೆ ಬಂದದ ಮೇಲೆ ಅದಕ್ಕೆ ದೃಷ್ಟಿ ತಗ್ಸ್ಕೊಳಕ್ ಒಂದು ಪ್ಲಾನ್ ಹುಡುಕಿದೀವಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ. ಗೈಸ್, ನಮ್ದು ಬಿಲ್ ಬಂದೈತ್ ನೋಡಿ. ಇಲ್ಲೆಲ್ಲ ಬರ್ದ್ಬಿಟ್ಟು ಕೊಡ್ತಾರೆ ಹ್ಯಾಂಡಲ್ಲಿ. 820 ರೂಪಾಯಿ ಆಗೈತೆ ಕೊಬ್ರ. ವರ್ತಿತ್ತಾ ನಾವು ತಿಂದಿದ್ದು? ವರ್ತಿತ್ತು ಬ್ರೋ, ವರ್ತಿತ್ತಲ್ವಾ? ನಿಜ. ತುಂಬಾ ಐತೆ, ಹೊಟ್ಟೆನೂ ತುಂಬಿತು, ವರ್ತಿತ್ತು. ಆಮೇಲೆ ನಂಗೆ ಮೀನ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಮ್ಗೆಲ್ಲ ಟೇಸ್ಟ್ ಎಲ್ಲ ಸಖತ್ ಇಷ್ಟ ಆಯ್ತು. ಒಂದೇ ಒಂದು ಈ ಚಿಕನ್ ಫ್ರೈ ಒಂದು ಟೇಸ್ಟ್ ಚೆನ್ನಾಗಿರ್ಲಿಲ್ಲ, ಬಿಟ್ರೆ ಮಿಕ್ಕದೆಲ್ಲ ಚೆನ್ನಾಗಿತ್ತು. ಮತ್ತೆ ಬಿಲ್ಲು ನೋಡಿ 820 ರೂಪಾಯಿ ಆಗೈತೆ. 3 ಜನಕ್ಕೂ ಫುಲ್ ಹೊಟ್ಟೆ ತುಂಬೈತೆ. ಇನ್ನೊಬ್ಬ ಇದ್ದಿದ್ರು ಅವನ್ಗೂ ಹೊಟ್ಟೆ ತುಂಬೋದು. ನಮ್ಗೆ ಜಾಸ್ತಿನೇ ಆಯ್ತು. ನಾವ್ ಇವಾಗ ಹಳ್ಳಿ ಮನೆ ಹೋಟ್ಲಲ್ಲಿ ಚೆನ್ನಾಗಿ ತಿನ್ಕೊಂಡು ವಾಪಸ್ ಹೋಗ್ತಾ ಇದೀವಿ. ಸಂಜೆ ಜಿಮ್ಗೆ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಇವಾಗ ನಮ್ದು ಒಂದು ಮೇನ್ ಚಾನಲ್ದು ವಿಡಿಯೋ ಮಾಡಬೇಕು. ಒಂದು ಕ್ರೇಜಿ ಆಗಿರೋ ಚಾಲೆಂಜ್ ವಿಡಿಯೋ ಐತೆ ಈ ವಾರಕ್ಕೆ. ಅದಕ್ಕೆ ಇವಾಗ ಲೊಕೇಶನ್ ಎಲ್ಲ ಸೆಟ್ ಮಾಡಬೇಕು. ತುಂಬಾ ಕೆಲಸ ಐತೆ ಆ ಚಾಲೆಂಜ್ ವಿಡಿಯೋಗೆ. ಅಲ್ಲಿಗೆ ಹೋಗ್ತೀವಿ ಇವಾಗ. ಸಪೋಟ ಬೇಕಾ ಕೊಬ್ರ? ಸಪೋಟ ಇನ್ನೂ ಕಾಯಿ ಹಣ್ಣಾಗಿದ್ರೆ ಕಿತ್ಕೊಂಡ್ಬಂದಾಯ್ತು. ಗೈಸ್, ನಾವು ಎಂದಿನಂತೆ JCPನ ಕರೆಸ್ತಾ ಇದೀವಿ ಇವಾಗ ಗುಂಡಿನ ಹೊಡ್ಸಕ್ಕೆ. ನಾನು ಊತ ಹಾಕೋಬೇಕು ಅಂದ್ರೆ ಫಸ್ಟ್ ಗುಂಡಿ ಬೇಕಲ್ವಾ, ಅದಕ್ಕೆ ಇಲ್ಲಿ ಗುಂಡಿ ಹೊಡ್ಸೋಣ. ವಿಡಿಯೋನ ಮಾಡ್ತಿರೋದು ಗುಂಡಿ ಲೌಸ್ಕೊಳ್ಳೋದು ನಾಳೆ. ಇವತ್ತು ಗುಂಡಿ ತಗ್ಸಿದೀವಿ. JCP ಹುಡುಕಿ JCP ಕೈಲಿ ಗುಂಡಿ ತಗ್ಸಕ್ಕೆ ಒಂದ್ ದಿನ ಬೇಕು ಅಲ್ವೇನಾ? ಇವಾಗ ಹೋಗಿ ಎಲ್ಲಾರ ಹತ್ರ ಫೋನ್ ಮಾಡಿ ಅಲ್ಲೆಲ್ಲೋ JCP ಕೆಲಸ ಮಾಡ್ತಿತ್ತು. 5 ನಿಮಿಷ ಬಾರೋಣ ಅನ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಬಂದು ಗುಂಡಿ ಹೊಡ್ಸಿರೋದು. ತಮಾಷೆ ಎಲ್ಲ JCP ಕರ್ಸೋದು. ಹೌದು, ನೆಕ್ಸ್ಟ್ ಸಲಿಗೆ ನಾವು JCPನೇ ತಗೊಬಿಡೋಣ. ಬರಕೊಬ್ರ JCP ತಗೊಬ್ರೋಣ. ಗೈಸ್, ನಾವೆಲ್ಲರೂ ಇವಾಗ ಬಾದಾಮ್ ಡ್ರಿಂಕ್ಸ್ನ ಕುಡಿಯಕ್ಕೆ ಬಂದಿದ್ದೀವಿ. ಸ್ಪೆಷಲ್ ಬಾದಾಮ್ ಕೋಬ್ರ ನೋಡಿ, ಜಿಮ್ಮಲ್ಲಿ ಇರೋರು ಎಲ್ರಿಗೂ ಹೆಲ್ಪ್ ಮಾಡ್ತಾನೆ. ಯಾಕೋ ಗೈಸ್, ಇವಾಗ ನಮ್ಮ ಚನ್ನಪಟ್ಟಣ ವಾವ್ ಫಿಟ್ನೆಸ್ KF42 ವರ್ಕೌಟ್ ಮಾಡಿ ಮುಗಿಸ್ಕೊಂಡು ಕೆಳಗಡೆ ಬಂದೆ. ನಾನು ಒಂದು ಭೀಮನ್ಗೆ ಸ್ನಾನ ಮಾಡ್ಸೋಕ್ಕೆ ಒಂದು ಹ್ಯಾಂಡ್ ಗ್ಲೌಸ್ ಆರ್ಡ್ರ್ ಮಾಡಿದ್ದೆ. ಒಂದು ಲಾಸ್ಟ್ ಟೈಮ್ ಇದೇ ಥರದ್ದು ತೊಗೊಂಡಿದ್ದೆ, ಕಿತ್ತೋಗ್ಬಿಟ್ಟಿತ್ತು. ಅದಕ್ಕೆ ಇನ್ನೊಂದು ಆರ್ಡ್ರ್ ಮಾಡಿದ್ದೆ, ಅದನ್ನು ಈಸ್ಕೊಂಡೆ. ಇವಾಗ ವಿನಯ್ ಕೆಳಗೆ ಬಂದ, ಇವಾಗ ನಾನು ಬ್ಯಾಗ್ ಎತ್ಕೊಂಡು. ಕೋಬ್ರೆಯಲ್ಲಿ ಅವನು ಆಯ್ ಬಾಯಿ ಹೇಳ್ಕೊಬರೋಷ್ಟಿ ಇನ್ನು ಕೆಳಕ್ಕೆ ಅರ್ಧ ಗಂಟೆ ಆಯ್ತದೆ ಎಲ್ಲರಿಗೂ. ಓಕೆ, ಇವಾಗ ಎಲ್ಲ ಎತ್ಕೊಂಡು ಇವಾಗ ಮನೆಗೆ ಹೊಡ್ತೀನಿ. ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡ್ತೀನಿ ಅಷ್ಟೇ, ಜಾಸ್ತಿ ತಿನ್ನಕ್ಕೆ ಹೋಗಲ್ಲ. ಎಡಿಟ್ ಮಾಡ್ಲೇಬೇಕಪ್ಪ ದಿನ. ಅದೇನಿಲ್ಲ, ಅದು ನಾರ್ಮಲ್ ಆಗ್ಬಿಟ್ಟೈತೆ ನನ್ಗೆ ಇವಾಗ ದಿನ ಎಡಿಟ್ ಮಾಡೋದು. ಎಡಿಟ್ ಮಾಡೋದು ಎಷ್ಟ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಬೆಳಗಾನ ಓದ್ಬೇಕಲ್ಲಪ್ಪ. ಸರಿ, ಬಾಯ್, ಹುಷಾರಾಗಿ ಹೋಗು. ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಇವತ್ತು ಒಂಥರ ದಿನ ಚೆನ್ನಾಗಿತ್ತು ಅಂತ ಅನ್ಕೊಳ್ಳಿ. ಮೇನ್ ಚಾನಲ್ ಒಂದು ಕೆಲಸ ಇತ್ತು, ಅದು ಕೂಡ ಮುಗಿಸ್ದೆ. ಡೈಲಿ ಲಾಗು ಕೂಡ ಮಾಡಿಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀನಿ. ಇವಾಗ ಮನೆಗೆ ಹೋಗಿ ಎಡಿಟ್ ಮಾಡಬೇಕು. ಏನಿಲ್ಲ, ಇಷ್ಟೊಂದು ಜನ ನಿಂತವ್ರಲ್ಲ. ಬಾರೋ, ಯಾಕೋ ತುಂಬ ದಿನದಿಂದ ಎಲ್ಲರೂ ಭೀಮನ್ನ ತೋರಿಸಿಲ್ಲ ಅಂತ ಕಮೆಂಟ್ ಆಗ್ತಿದ್ರಲ್ಲ. ಇಲ್ಲಿದ್ದಾನೆ ನೋಡಿ ಭೀಮ. ಬಾ, ನನ್ನ ರೂಮ್ ಹೋಗಿ ಮನಿಕೋ. ಇವಾಗ ಆ ರೂಮಿಂದ ಈಗ ನನ್ನ ರೂಮ್ ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡವ್ ನೋಡಿ. ಹಿಂಗೆ ಕುತ್ಕೊಂಡ ಅಂತಂದರೆ ಇವನ್ನ ಆಟ ಆಡಿಸ್ಬೇಕು ನಾನು ಈಗ ಅಂತ. ಅಲ್ಲಿ ಕೈ ಹಿಡ್ತವನ್ನ ಆಟ ಆಡಿಸ್ಬಾ ಅಂತ. ಏನೋ ಎಲ್ಲ ನಿನ್ನ ಬಾಲಿಲ್ಲ.
ಆಟ ಸಾಮಾನಿಲ್ಲ. ಹಾಂ, ಅವತ್ತು ಬರ್ಗರ್ ಕಿಂಗಲ್ಲಿ ಬಾಲ್ ಎತ್ಕೊ ಬಂದಿದ್ನಲ್ಲ, ಭೀಮನ್ ಆಟ ಆಡ್ಸೋಕೆ ಇಟ್ಕೊಂಡಿದ್ದೀನಿ ಇವಾಗ. ಎತ್ಕೊಬತ್ತ ನೋಡಿ ಇವಾಗ ಬಾಲ್ನ. ಇಲ್ಲ ಮಲ್ಕೊಂಡು ಆಟ ಆಡಿಸ್ಬಿಡ್ಬೋದು ಗೈಸ್. ಬೈಲ್ ಬೈಲ್ ತವ ಗುಡ್ ಬಾಯ್ ಕಣಪ್ಪ ಭೀಮು, ವೆರಿ ಗುಡ್ ಬಾಯ್ ಪಾಪು. ಇದು ಪಚ್ಚು ಮಗನೇ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ